ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರು. ಇದು ಕೊನೆಯ ಟೆಸ್ಟ್ ಇವತ್ತು ಆರಂಭ ಆಗ್ಯದ 3:30. ಗೆಲ್ಲೋರು ಯಾರೋ ಸೋಲೋರು ಯಾರೋ ಭವಿಷ್ಯ ನೋಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕ್ರಿಕೆಟ್ ಅದು ಅನ್ಸರ್ಟನ್ ಗೇಮ್. ಆದರೂ ಶುಭ್ಮನ್ ಗಿಲ್ಲರ ಮೇಲೆ ಭರವಸೆ ಮಾತ್ರ ಇಡೀ ಭಾರತ ಅದರ ಯುವಕರು ಅದು ಕ್ರಿಕೆಟ್ ಪ್ಲೇಯರ್ ಇಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ನಿಜವಾಗಿ ಟೆಸ್ಟ್ ಇಸ್ ಟೆಸ್ಟ್, ಅದು ಬಿಟ್ಟು ಮತ್ತೊಂದು ಏನೂ ಇಲ್ಲ. ಅದೇನು 2020 ಅಲ್ಲ, ಒನ್ ಡೇನೂ ಅಲ್ಲ. ಅದರದ್ದೇ ಆದಂಥ ವೈಶಾಲ್ಯ ಅದ, ಅದರದ್ದೇ ಆದಂಥ ತಾಳ್ಮೆ ಅದ, ಅದರದ್ದೇ ಆದಂಥ ಆಕ್ರಮಣಶೀಲತೆ ಅದ, ಅದರದ್ದೇ ಆದಂಥದ್ದು ಎಲ್ಲ ವೈವಿಧ್ಯವೇ. ಆದರೂ ಪರಿವರ್ತನೆಗಳು ಸಾಕಷ್ಟಾಗಿದ್ದಾವೆ ಈ 2020 ಮತ್ತು ಪ್ಲಸ್ ಒನ್ ಡೇಗಳ ಬಂದ ನಂತರ. ಇಲ್ಲಾಂದ್ರೆ ಮೊದಲು ಹೆಂಗಿತ್ತಪ್ಪ, 5 ದಿವಸದ್ದು 9 ದಿವಸ ಕ್ರಿಕೆಟ್ ಇರ್ತಿದ್ವು ಅಂತ. ಆರಾಮ್ ತನಕ ಬಾಲ್ ಬಂದು ಸಿಕ್ಕರೆ ಮಾತ್ರ ಹಿಡಿಯೋಂಗಿದ್ರು. ಬ್ಯಾಟ್ಸ್ಮನ್ಗಾಗಿರ್ಬೋದು, ಮತ್ತೇನಾಗಿರ್ಬೋದು, ಫೀಲ್ಡರ್ಗಳು ಹೋಗಿ ಬೆದ್ದ ಮಾಡಿ ಮೈ ಹರ್ಕೊಂಡು ಮಾಡಿ ಇಂಥ ಪ್ರಸಂಗ ಇತ್ತು. ಆದರೆ ಇವತ್ತು ಆಗಿಲ್ಲ. ಜೀವ ಒತ್ತೆಟ್ಟಾದರು ಬೌಂಡ್ರಿ ತೆಡೆಯುವಂಥದ್ದು. ಕೆಲವೊಂದು ಕ್ಯಾಚ್ಗಳನ್ನ ನೋಡಿದ್ರೆ ಇಷ್ಟು ಅದ್ಭುತ ಅನ್ನಿಸ್ತದ. ಹೊರಗೆ ಹೋಗ್ತಿರೋದು ಬೌಂಡ್ರಿ ಮೇಲೆ ಅದನ್ನು ಒಳಗೆ ತೊಗೊಳ್ಳೋದು ಮತ್ತು ಜಿಗಿದು ಬರೋದು, ಆ ಕ್ಯಾಚ್ ಹಿಡಿಯೋದು ಎಂಥ ಅದ್ಭುತ ರೀ ಅದೆಲ್ಲ. ಇವೆಲ್ಲ ಸಾಧ್ಯನಾ ಅನ್ನುವಂಥ ಮಾತುಗಳು ಒಂದು ಕಾಲಕ್ಕೆ ಅಸಾಧ್ಯನೇ ಇವತ್ತು ಸಾಧ್ಯ ಆಗ್ಯಾವ. ಇದರ ಅರ್ಥ ಕ್ರಿಕೆಟ್ನಲ್ಲಿ ಭಾಳ ಔನ್ನತ್ಯ ಆಗಿಬಿಟ್ಟದು. ಕ್ರಿಕೆಟ್ನಲ್ಲ ಚಾಲೆಂಜಸ್ ಆಗಿದಾವೆ. ಹೀಗಾಗಿ ಡಾನ್ ಬ್ರಾಡ್ಮನ್ ಕಾಲದ ಕ್ರಿಕೆಟ್ಗೂ ಇಂದಿನ ಕ್ರಿಕೆಟ್ಗೂ ಅಜಗಜ ಅಂತಾರೆ. ಆದರೆ ಅದರ ಒಂದು ಸಂಸ್ಕೃತಿ ಇರ್ತದಲ್ಲ, ಆ ಸಂಸ್ಕೃತಿ ಮಾತ್ರ ಅದೇ ರೀತಿಯಾಗಿದೆ. ಸೌಜನ್ಯತೆ, ದಾಳಿ, ಸಂಯಮ, ನೋಟ, ಎದುರಾಳಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ದೃಶ್ಯಗಳು ಇವೆಲ್ಲನೂ ಹಾಗೇ ಮುಂದುವರಿತಾ ಇದ್ದಾವೆ. ಎದುರಾಳಿನ ಟೆಗಿಸುವಂಥದ್ದು, ಸ್ಲಡ್ಜಸ್ ಅಂತಾರೆ ಮಾಡುವಂಥದ್ದು, ಹೇಗಾದರೂ ಮಾಡಿ ಅವು ಮಾನಸಿಕ ಸ್ಥಿತಿಯನ್ನು ಔಟ್ ಮಾಡುವಂಥದ್ದು. ಏನು ಎಟ್ಟೆಟ್ಟು ಗೇಮ್ಗಳಿದ್ದಾವೆ ಇದ್ರೊಳಗೆ. ಮಾನಸಿಕ, ದೈಹಿಕ ಜೊತೆಗೆ ಹೋರಾಟದ ಇವೆಲ್ಲ ಅದ್ಭುತವಾದ ಒಂದು ಮಿಲನ ಈ ನಮ್ಮ ಕ್ರಿಕೆಟ್ ಇದೊಂದು ಹೆಸರು ಹೇಳಿದ್ರೆ ಸಾಕು. ಇವತ್ತು ಎಷ್ಟೋ ಜನ ಸಡನ್ನಾಗಿ ಎದ್ದುಕೊಡುವಂಥ ಮಕ್ಕಳಿದ್ದಾರೆ. ಇವತ್ತು ಯುವಕರಿದ್ದಾರೆ. ನಾವು ಆಗಬೇಕಪ್ಪ, ನಾನು ಸಚಿನ್ ಆಗಬೇಕು, ಮತ್ತೆ ಆಗಬೇಕು ಅಂತಿದ್ರು. ಈಗ ನಾನು ಶುಭ್ಮನ್ ಗಿಲ್ ಆಗಬೇಕು, ಬುಮ್ರಾ ಆಗಬೇಕು. ಇವತ್ತಿಂದ ಒಂದು ಕಾಲಕ್ಕೆ ಸಚಿನ್ದ ಹೆಸರು ಹೇಳಿದ್ರೆ ಸಾಕು. ನಮ್ಮ ಹತ್ರ ಎಲ್ಲ ಅವತ್ತು ಖುಷಿಯಿಂದ ಅವ್ರ ಹೆಸರು, ಗವಾಸ್ಕರ್ ಅವ್ರ ಹೆಸರು, ರಿಚರ್ಡ್ಸ್ ಹೆಸರು, ಲಾಯ್ಡ್ ಹೆಸರು ಕೇಳಿದಾಗ ಖುಷಿ ಅನ್ನಿಸ್ತಿತ್ತು. ಇವತ್ತು ಶುಭ್ಮನ್ ಗಿಲ್ ಆ ಹಂತಕ್ಕೆ ಬರ್ತಾಯಿದ್ದಾರೆ ನಿಧಾನಕ್ಕೆ. ಮತ್ತು ಇವತ್ತಿನ ಈ ಆರಂಭ ಅಂತ ಈ ಓವಲ್ ಟೆಸ್ಟ್ನಲ್ಲೇ ಗೆದ್ರಂತೂ ಅವು ಹೀರೋನ ನಿಶ್ಚಿತ ಅದರಲ್ಲೇ, ಎರಡು ಮಾತೇ ಇಲ್ಲ. ಇನ್ನು ಇವತ್ತು ಬುಮ್ರಾ ಆಡ್ತಾರೋ ಇಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಏನೇನೋ ರೂಲ್ಸ್ ಮಾಡಿದಾರೆ ಹೊಸ ವಿಶೇಷ ಇದ್ದು. ಒಂದಿಷ್ಟು ಟೆಸ್ಟ್ ಕೊಡೋದು, ಆಡಿಸೋದು, 3 ಟೆಸ್ಟ್ಗಳು ಆಡಿಸ್ಬೇಕಂತೇನೋ ಮಾಡಿದರು. ಮ್ಯಾಂಚೆಸ್ಟರ್ ಗೆಲ್ಲುವ ಅನಿವಾರ್ಯತೆಯಿಂದ ಅವ್ರು ಆಡಿಸೋರು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಆಡಿಸ್ತಾರೋ ಯಾರ್ಯಾರು ಬಿಡ್ತಾರೋ ಗೊತ್ತಿಲ್ಲ. ಆದರೆ ಇವತ್ತಿನ ಪಂದ್ಯಕ್ಕಾಗಿ ಮಾತ್ರ ಎಲ್ಲರೂ ಕಟಿಬದ್ಧಾಗ್ಯಾರ ಗೆಲ್ಲಬೇಕಂತೇಳಿ. ಇನ್ನೊಂದು ಸಮಾಧಾನಕರ ವಿಷಯ ಅಂತಂದ್ರೆ ಸ್ಟೋಕ್ಸ್ ಅನ್ನುವಂಥ ನಿಮ್ಗೆ ಗೊತ್ತದ ಕ್ಯಾಪ್ಟನ್ ಆಫ್ ದ ಇಂಗ್ಲೆಂಡ್, ಅವ್ರು ಇವತ್ತು ಆಡ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಭಾರತೀಯರಿಗೆ ಸಮಾಧಾನ. ಅದೇ ಕಾಲಕ್ಕೆ ಬುಮ್ರಾ ಆಡ್ತಾರೋ ಇಲ್ಲೋ ಅನ್ನುವಂಥದ್ದು ಒಂದು ಮತ್ತೊಂದು ಯಾಕೆ ಆತಂಕ. ಅವರಿದ್ದರೆ ಒಂದು ಸ್ವಲ್ಪ ಭರವಸೆ ಹೆಚ್ಚಪ್ಪ, 1-2-3 ವಿಕೆಟ್ಗಳು ಜಲ್ದಿ ಸಿಗ್ಬೋದೇನೋ ಅನ್ನೋಂಥ ಆಸೆ. ಆದರೆ ಹಾಗಂತೇಳಿ ಅದೇನು ಕಡಿಮೆ ಇದಂತಲ್ಲ, ಅವರು ಇನ್ನುಳಿದವ್ರು ಕಡಿಮೆ ಇದ್ದಾರೆ ಅಂತಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬರು ಆಕಾಶ್ ದೀಪ್ ಅವರಾಗಿರ್ಬೋದು. ಆಕಾಶ್ ದೀಪ್ ನೋಡಿದ್ರಿ ನೀವು ಹಿಂದಿನ ಮ್ಯಾಚಲ್ಲಿ ಯಾವ ರೀತಿ ಆಡಿದ್ದಾರೆ ಅಂತೇಳಿ. ಯಾಕಂದರೆ ಅವತ್ತು ಬುಮ್ರಾ ಆಡಿರಲಿಲ್ಲ, ಇವರು ಆಡಿದ್ರು. ಅವರು ಅದ್ಭುತವಾಗಿ ಆಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದು ಸ್ಪಿನ್ನರ್ ಯಾರು ಹಾಕ್ತಾರೆ ನೋಡ್ಬೇಕಾಗ್ಯದ, ಕಂಬೋಸರ್ ಹಾಕ್ತಾರೋ ಇಲ್ಲಿ ನೋಡ್ಬೇಕಾಗ್ಯದ. ಒಟ್ಟಿನಲ್ಲೇ ಈ ಟೀಮ್ ಒಂದು ಸಮತೋಲನದಾಗಿದೆ. ಮತ್ತು ಎಲ್ಲ ಯುವಕರು ಇದೇ ರೀತಿ ಇಂಗ್ಲೆಂಡದು ಟೀಮ್ ಅದು ಹಂಗಾರೆ ಹೊಸ ಹುಡುಗರು, ಹೊಸದಾಗಿ ಎಲ್ಲ ಹೊಸ ರಕ್ತಗಳು ನಮ್ಮ ತಮ್ಮ ಪ್ರತಿಭೆ ಮತ್ತು ಹೋರಾಟವನ್ನು ತೋರಿಸೋದಕ್ಕಾಗಿ ಕಟಿಬದ್ಧಾಗಿದ್ದಾರೆ. ನಾನು ಮುಂದೆ ನೀವು ಮುಂದೆ ಅಂತೇಳಿ ಬೇಕ್ರಿ ಅದು ಕಾಂಪಿಟೇಷನ್ ಬೇಕು. ಕಾಂಪಿಟೇಷನ್ ಇಲ್ಲದ ಬದುಕು ಏನೂ ಅಲ್ಲ. ಮತ್ತು ಕ್ರಿಯಾಶೀಲಾಗಿ ಉಳಿಬೇಕಾದ್ರೆ ಕಾಂಪಿಟೇಷನ್ ಮೈಂಡ್ದಲ್ಲಿ ಇರಬೇಕು. ಸೋಲ್ತಾರೋ ಗೆಲ್ತಾರೋ ಅದು ಸೆಕೆಂಡರಿ. ಅದು ಹೋರಾಟ ಮಾಡೋದು ಛಲ ಇರ್ತದಲ್ಲ, ಅದು ಇರಬೇಕು. ಅದು ಇವತ್ತೇನೋ ಹಿಂದಿನ ಟೀಮ್ಗಳಿಗಿಂತ ಇವತ್ತು ಹೆಚ್ಚು ಅಂತ ಅನ್ನಿಸ್ಲಿಕ್ಕೆ. ಅದರಲ್ಲೂ ಶುಭ್ಮನ್ ಗಿಲ್ ಅಂತ ಒಬ್ಬ ಒಳ್ಳೆಯ ನಾಯಕ ಸಿಕ್ಕಲ್ಲಪ್ಪ ನಮಗೆ ಅನ್ನುವಂಥ ಒಂದು ಖುಷಿನೂ ಅದ. ಶುಭ್ಮನ್ ಗಿಲ್ಲ ಇವತ್ತಿಂದ ಹೇಳಿ ನಿಮಗೆ ಡ್ರಾ ಮಾಡಿಕೊಂಡ್ರೆ ದೊಡ್ಡ ಸಾಧ್ಯನೇ ಅದು. 2-1 ಸ್ಕೋರ್ ಆಗಿರ್ಬೋದು, ಸರಣಿ ಹೋಗ್ಬೋದು. ಬಟ್ ಅದು ಸಾಧ್ಯನ ಡ್ರಾ ಮಾಡ್ಕೊಳ್ಳೋದು. ಯಾಕಂದರೆ ಈಗ ಇತ್ತೀಚಿನ ದಿನದಲ್ಲೇ ಹೆಚ್ಚು ಕಡಿಮೆ ರಿಸಲ್ಟ್ ಭಾಳ ಚೆಂದ ಆಗ್ಲಿಕ್ಕಿದ್ದಾವೆ ರೀ 5 ದಿವಸ ಒಳಗೆ. ಇದು ನೋಡಿರಿ, ಕಳೆದ 4 ಟೆಸ್ಟ್ಗಳಲ್ಲಿ 5 ದಿವಸ ರಿಸಲ್ಟ್ ಆಗ್ಯಾವ.
ಡ್ರಾರಿ ಮತ್ತಂದ್ರೆ 5 ದಿವಸ ಜಗ್ಗಿದ್ದಾವೆ. ಇದು ಭಾಳ ಮಹತ್ವದ. 5 ದಿವಸ ನಿಂತು ಆಡಾಕಿದಾರಲ್ಲ ಇವತ್ತು. ಎಲ್ಲದರಲ್ಲಿ ಆಟಗಾರ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾಯಿದ್ದಾರೆ. 2020 ಕ್ವಿಕ್ಕಾಗಿ ಹೊಡೆಯೋದು, ಬಡಿ ಕಡಿ ಹಿಡಿ ಓಡು. ಇಲ್ಲ, ನಿಧಾನಕ್ಕೆ ಅಷ್ಟ ಖಚಿತವಾಗಿ ಬಾಲರ್ನ ಶೈಲಿ, ಬ್ಯಾಟ್ಸ್ಮನ್ನ ಶೈಲಿ, ಎಲ್ಲಿ ಹೊಡಿತಾರಪ್ಪ, ಯಾರು ಚಿನ್ನ ಹೊಡಿತಾನೆ, ಎಲ್ಲಿ ಹೊಡಿತಾನೆ, ಹೆಂಗೆ ಹಿಡಿಬೇಕು ಅನ್ನೋಂಥದ್ದು ಇವೆಲ್ಲ ಟೆಸ್ಟ್ಗಳಲ್ಲಿ ಟೆಸ್ಟ್ ಆಗ್ತಾ ಇರ್ತದೆ. ಹೀಗಾಗಿ ಇವತ್ತಿನಿಂದ ಆರಂಭ ಆಗುವಂಥ ಟೆಸ್ಟ್ ಮೇಲೆ ಎಲ್ಲರೂ ಕಣ್ಣ. ವಿಶೇಷವಾಗಿ ನಮ್ಮ ಟೀಮ್ಗಳಲ್ಲೇ, ನಮ್ಮ ತಂಡದಲ್ಲೇ ಶುಭ್ಮನ್ ಗಿಲ್ ನಾಯಕರಿದ್ದಾರೆ. ಯಶಸ್ವಿ ಜೈಸ್ವಾಲ್ ಹೆಸರು ಕೇಳಿದ್ದೀರಿ ನೀವು, ಎಷ್ಟು ಅದ್ಭುತ ಆಡ್ತಾನೆ ಹುಡುಗ. ಅದ್ರ ಜೊತೆ KL ರಾಹುಲ್ ಇತ್ತೀಚೆಗಂತೂ ಮೆಚ್ಯೂರ್ ಒಬ್ಬ ಆಟಗಾರ ಬೆಳೀತಾ ಇದ್ದಾರೆ. ಅದರ ನಂತರ ಸಾಯಿ ಸುದರ್ಶನ ಇನ್ನೂ ಶಕ್ತಿ ತೋರಿಸ್ಬೇಕಾಗ್ಯದ. ಅಭಿಮನ್ಯು ಈಶ್ವರನ್ ಇನ್ನೂ ಅವಕಾಶ ಸಿಕ್ಕಿಲ್ಲ. ಕರುಣ್ ನಾಯರ್ ಯಾಕೋ ಯಶಸ್ವಿ ಆಗಲಿಲ್ಲ, ಈಗ ಮುಂದೆ ನೋಡಬೇಕು. ರವೀಂದ್ರ ಜಡೇಜಾ ಅದ್ಭುತವಾಗಿದ್ದರು ಹಿಂದಿನ ಮ್ಯಾಚ್ ಉಳಿಯೋದಕ್ಕೆ, ಅವರ ಕಾರಣ. ಇನ್ನು ಧ್ರುವ ಜುರೇಲ್ ವಿಕೆಟ್ ಕೀಪರ್ ನಮ್ಮ ಇವರಿಗೆ, ಈ ಪಂತ್ ಅವರಿಗೆ ಗಾಯ ಆಗಿದ್ದಕ್ಕಾಗಿ ಇನ್ನು ಅವ್ರನ್ನ ನೋಡ್ಬೇಕು ಯಾವ ರೀತಿಯಾಗಿ ಅವರು ತಮ್ಮ ವಿಕೆಟ್ ಕೀಪಿಂಗ್ ಮಾಡ್ತಾರಂತೆ. ವಾಷಿಂಗ್ಟನ್ ಸುಂದರ್ ಈಗಾಗಲೇ ತಮ್ಮ ಶತಕ ಕೊಡೋದು ಆಲ್ರೌಂಡ್ ಆಟ ತೋರಿಸಿದ್ದಾರೆ, ಅವ್ರ ಬಗ್ಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಶಾರ್ದುಲ್ ಠಾಕೂರ್ ಇನ್ನೂ ತಮ್ಮ ಪ್ರತಿಭೆ ತೋರಿಸ್ಬೇಕಾಗ್ಯದ. ಜಸ್ಪ್ರೀತ್ ಬುಮ್ರಾರ್ ಬಗ್ಗೆ ಎರಡು ಮಾತೇ ಇಲ್ಲ, ಎಲ್ಲದಕ್ಕೂ ಬೇಕು ಅವ್ರ ಟೀಮ್ಗೆ ಅಂತ ಅನ್ನಿಸ್ತದೆ. ಬಟ್ ಶರೀರ ಅದು ಎಷ್ಟು ಮಟ್ಟಿಗೆ ಸಹಿಸ್ತದೆ ಅನ್ನುವಂಥದ್ದು ಸಹನೆ ಒಂದು ಬೇಕಲ್ರಿ ಅದಕ್ಕೆ. ಅದೇ ಕಾರಣಕ್ಕೆ ಮೊಹಮ್ಮದ್ ಸಿರಾಜ್ ಅವರು ತಮ್ಮ ಶಕ್ತಿನ ತೋರಿಸ್ತಾ ಇದ್ದಾರೆ, ಒಳ್ಳೆ ಬಾಲರ್. ಅವರಂತರ ಅನ್ಶುರ್ ಕಂಬೋಜ್ ತೋರಿಸ್ಬೇಕಾಗಿದೆ, ಮೊನ್ನೆ ಸ್ಟ್ರೈಕ್ ತೋರಿಸಿಲ್ಲ. ಹರ್ಷದೀಪ್ ಸಿಂಗ್ ಸಿಗಬೇಕಾಗಿದೆ. ಜಗದೀಶನ್ ವಿಕೆಟ್ ಕೀಪರ್ ಇನ್ನೊಬ್ಬ ಇದ್ದಾರೆ, ಅವ್ರಿಗೇನು ಮೋಸ್ಟ್ಲಿ ಸಿಗಲಿಕ್ಕಿಲ್ಲ. ಜುರಾಲ್ ಅವ್ರಿಗೆ ಹೆಚ್ಚು ಸಿಗುವಂಥದ್ದು. ಇನ್ನು ಇಲ್ಲಿ ಇಂಗ್ಲೆಂಡ್ ಟೀಮ್ನಾಗ ಅವರು ಪಾಪ ಹೇಳಿದೆ ನಿಮಗೆ ಆಲ್ರೆಡಿ ಸ್ಟ್ರೋಕ್, ಅದರ ಕ್ಯಾಪ್ಟನ್ ಅಕ್ರಮ್ ಬಾಲರ್ ಮತ್ತು ಆಲ್ರೌಂಡರ್ ಅವ್ರು ಹೇಳೋದಪ್ಪ ಅಂದ್ರೆ ಅವ್ರಿಗಿಲ್ಲ ಇವತ್ತು. ಅವರ ಬದಲಾಗಿ ಓಲಿ ಪೋಪ್ ಅನ್ನೋಂಥ ನಾಯಕರು, ಶಾಂತಿತ್ ಅವರು ಬುದ್ಧಿವಂತರು ಇದ್ದಾರೆ. ಜೊತೆಗೆ ಜಾಕ್ ಕ್ರಾಲಿ ಒಳ್ಳೆ ಆಟಗಾರರು, ಬೆನ್ ಡೆಕೆಟ್ ಚೆನ್ನಾಗಿ ಆಡುವವರು, ಜೋ ರೂಟ್ ದೊಡ್ಡ ಅನುಭವಸ್ಥ ಆಟಗಾರ, ಯಾವ ಬಾಲರನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರಲ್ಲೇ ಮಾಹಿರ. ಅದೇ ರೀತಿ ಹ್ಯಾರಿ ಬ್ರೂಕ್ನು ಸಹಿತ, ಜೇಕಬ್ ಬೆಚೆಲ್ಲ ಮತ್ತು ಜೆಮಿ ಸ್ಮಿತ್ ಅವರು ಒಳ್ಳೆ ವಿಕೆಟ್ ಕೀಪರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕ್ರಿಸ್ ಪೋಕ್ಸ್ ಮತ್ತು ಗಸ್ ಆಟಿನ್ಸನ್, ಜೆಮಿ ಓಮರ್ಟನ್, ಜೋಸ್ ಟಂಗ್ ಇವರು ಸ್ಪಿನ್ನರು, ಫಾಸ್ಟ್ ಬಾಲರು ಚೆನ್ನಾಗಿ ವರ್ಕ್ ಮಾಡುವಂಥವ್ರು ಇದ್ದಾರೆ. ಒಟ್ಟಿನಲ್ಲಿ ಸಮಬಲದ ಒಂದು ಹೋರಾಟ ಅಂತ ಅನ್ನಿಸ್ತದೆ. ಇನ್ನು ಪಿಚ್ಚಿನ ಬಗ್ಗೆ ಹೇಳೋದಪ್ಪ ಅಂತಂದ್ರೆ ಪಿಚ್ ಮೊದಲಿನ 3 ದಿವಸ ವಿಶೇಷವಾಗಿ ಫಾಸ್ಟ್ ಬಾಲರ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಕ್ಯುರೇಟರ. ಅದೇ ಕಾಲ ಕೊನೆ 2 ದಿನಗಳು ಸ್ಪಿನ್ನರ್ಗೆ ಹೆಲ್ಪ್ ಆಗ್ತದೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಬ್ಬರಿಗೂ ಹೆಲ್ಪ್ ಆಗುವಂಥ ಒಂದು ಟೀಮ್ ಅದ. ಎರಡನೇ ಇನ್ನಿಂಗ್ಸಲ್ಲಿ ಆಡೋರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಸ್ಪಿನ್ನಿಂಗ್. ಹೀಗಾಗಿ ಎರಡೂ ಮಿಕ್ಸ್ ಆಗುವಂಥ ಇಂಗ್ಲೆಂಡ್ ಪಿಚ್ಗಳು ಅದೇ ರೀತಿ ಇದ್ದಾವೆ, ಎಲ್ಲರಿಗೂ ಹೆಲ್ಪ್ ಆಗುವಂಥ. ಯಾಕಂದರೆ ಕ್ರಿಕೆಟ್ ಹುಟ್ಟಿದ್ದೇ ಅಲ್ಲೇ, ಕ್ರಿಕೆಟಿಗೆ ಬೇಕಾದಂಥ ವಾತಾವರಣ ಇರೋದೇ ಅಲ್ಲೇ. ಕ್ರಿಕೆಟ್ ಅನ್ನೋ ಶಬ್ದ ಅಲ್ಲಿದ್ದಾನೆ, ಅದೊಂದು ಸಣ್ಣ ಕಿಡಿ ಏನಿದ್ದೀನಿ ಅದಕ್ಕೆ ಪಕ್ಷಿನೋ ಅಥವಾ ಒಂದು ಸಣ್ಣ ಹುಳನೋ ಗುರ್ರ ಅನ್ನುವಂಥದ್ದು ಆ ಕ್ರಿಕೆಟ್ನ ಆ್ಯಕ್ಟಿವ್ನೆಸ್ ಇದರಲ್ಲಿ ಅದ. ಆದರೆ ಆರಂಭದ ಹಂತಗಳಲ್ಲಿ ದಿನಗಳಲ್ಲೇ ಅದು ಅತ್ಯಂತ ಲೇಜಿ ಆಟ ಆಗ್ತಾಯಿತ್ತು, 9 ದಿನದ್ದು 5 ದಿನದ್ದು. ಇವತ್ತು ಅದು ಹೋಗಿ ಇವತ್ತಲ್ಲಿ ಆ್ಯಕ್ಟಿವ್ನೆಸ್ ಬಂದಿದೆ, ಪ್ರೀತಿ ಬಂದು ಹೆಚ್ಚಾಗಿದೆ. ಮತ್ತು ಇವತ್ತು ಜಗದ ತುಂಬ ಎಲ್ಲರೂ ಭಾಳಷ್ಟು ಕ್ರಿಕೆಟ್ ನೋಡಬೇಕು ಅನ್ನೋಂಥ ಕ್ರಿಕೆಟ್ ಪ್ಲೇಯರ್ ಬೆಳೀತಾ ಇದ್ದಾರೆ. ಒಟ್ಟಾರೆಯಾಗಿ ಇಂಗ್ಲೆಂಡ್ ಮತ್ತು ಭಾರತದ ಮಧ್ಯದಲ್ಲಿದ್ದಂಥ ಈ ಒಂದು ಟೆಸ್ಟ್ಗಳು ಇಲ್ಲಿವರೆಗೆ 140 ಪಂದ್ಯಗಳಾಗಿದ್ದಾವೆ. ಅದರಾಗ 51 ಡ್ರಾ ಆಗಿದ್ದಾವೆ. ಒಂದು ಅದೇ ಕಾಲಕ್ಕೆ 36ರಲ್ಲಿ ಭಾರತ ಜಯಿಸಿದರೆ 53ರಲ್ಲಿ ಇಂಗ್ಲೆಂಡ್ ಗೆದ್ದದ. ಇದು ಗಮನಿಸಬೇಕಾದ್ದು. ಮತ್ತು ಇಂಗ್ಲೆಂಡ್ ಮೊದಲು ದೊಡ್ಡ ಚಾಂಪಿಯನ್, ಅಲ್ಲೇ ಹುಟ್ಟಿದ್ದ ಆಟ. ಹೀಗಾಗಿ ಆರಂಭ ದಿನಗಳಲ್ಲೇ ಭಾರತದಲ್ಲಿ ಆಡಕ್ಕೆ ಹೋಗೋದಂಗೆ ಸೋಲಾಗಿ ಹೋಗೋದಂಗೆ ಇತ್ತು. ಆದ ನಂತರ ಭಾಳಷ್ಟು ಇಂಪ್ರೂವ್ ಆಗ್ಯದ. ಇನ್ನು ಓವಲ್ ಕ್ರೀಡಾಂಗಣದಲ್ಲೇ ಇಲ್ಲಿವರೆಗೆ ಭಾರತ 7 ಡ್ರಾ ಮಾಡ್ಕೊಳೋದು, 15 ಪಂದ್ಯ ಆಡ್ಯದ, 6ರಲ್ಲಿ ಸೋತದ ಓವಲ್ದಲ್ಲಿ. ಇನ್ನು ಇವತ್ತೇನಾಗ್ತದೆ ಇವೆಲ್ಲರೂ ನಾವು ಗಮನಿಸಬೇಕಾಗಿತ್ತು. ಜೊತೆಗೆ ಜಡೇಜಾ ಅವರು ಸಹಿತ ಇವತ್ತು ಜಗದ ಶ್ರೇಷ್ಠ ಆಲ್ರೌಂಡರ್ ಆಗಿದ್ದಾರೆ. ಒಂದು ಕಾಲಕ್ಕೆ ಇಂಗ್ಲೆಂಡಲ್ಲಿ ಬಾತಮ್ ಅಂತಿದ್ರು, ಬಾತಮ್ ಅದು ಇಯಾನ್ ಬಾತಮ್ ಅಂತ, ಒಳ್ಳೆ ಬಾಲರು, ಒಳ್ಳೆ ಬ್ಯಾಟ್ಸ್ಮನ್ನು, ಎಲ್ಲರೂ ಭಾಳ ಒಂದು ಎತ್ತರದ ಆಳ ಮನುಷ್ಯ ಇಯಾನ್ ಬಾತಮ್. ಅವ್ರಿಗೆ ತಗಡ ಮುಖಬರ ಕೊಟ್ಟವರು ಇಬ್ಬರು, ಒಬ್ಬರು ನಮ್ಮ ಕಪಿಲ್ ದೇವರು, ಇನ್ನೊಬ್ಬರು ನ್ಯೂಜಿಲೆಂಡದ ಹೆಸರು ನೆನಪಾಗ್ತಾರೆ ನನಗೆ. ಆ ದೊಡ್ಡ ವ್ಯಕ್ತಿ ಅವರು ಬಾಲರ್ ಒಳ್ಳೆ. ಅವರು ಈ 3 ಜನ ಹೆಸರು ಹೇಳಿದ್ರೆ ಸಾಕು, ಅವತ್ತು ಎಲ್ಲರೂ ಖುಷಿ ಪಡ್ತಾಯಿದ್ರು. ಅಂಥ ಇಯಾನ್ ಬಾತಮ್ಮನ ಲೇವಲ್ದಲ್ಲಿ ಅದರ ಹೇಳದೆ ಹೋದರೂ ಇವತ್ತು ಜಡೇಜಾ ಒಳ್ಳೆಯ, ರವೀಂದ್ರ ಜಡೇಜಾ ಒಳ್ಳೆಯ ಒಬ್ಬ ಆಲ್ರೌಂಡರ್ ಅಂತ ಹೇಳಬೇಕಾಗಿದೆ. ಅವ್ರ ಮಟ್ಟದ್ದಲ್ಲ, ಅದೇ ರೀತಿ ಕಪಿಲ್ ದೇವ್ರ ಮಟ್ಟಕ್ಕೂ ಇಲ್ಲ. ಒಟ್ಟಿನಲ್ಲೇ ಇವ್ರು ನೋಡಿದಾಗ ಇವರಲ್ಲಿ ಒಂದಿಷ್ಟು ಶಕ್ತಿ ಅದಪ್ಪ ಇವ್ರಿಗೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಟೀಮ್ ಸಮತೋಲನದ, ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಗೆದ್ದರೂ ಸಂತೋಷ, ಡ್ರಾ ಮಾಡಿಕೊಂಡ್ರು ಸಂತೋಷ, ಸೋತರಂತೆ ಅನಿವಾರ್ಯ, ಸೋಲನ್ನು ಸ್ವೀಕರಿಸಲೇಬೇಕು. ಯಾಕಂದ್ರೆ ಒಬ್ಬರು ಸೋಲ್ಬೇಕು, ಇನ್ನೊಬ್ಬರು ಗೆಲ್ಲಬೇಕು. ಇದು ಆಟದ ನಿಯಮಗಳು. ನಾವು ಅದನ್ನು ಸಹಿತ ಒಬ್ಬ ಸ್ಪೋರ್ಟಿವ್ ಆಗಿ ತೊಗೊಂಡು ವಿನಃ
ಅದನ್ನು ಒಂದು ಎರಡು ದೇಶಗಳ ಪ್ರತಿಷ್ಠೆ ಅಂತ ನೋಡೋದು ಬೇಡ. ಯಾಕಂದ್ರೆ ನಾವು ಇದು ಆಡೋದು ಯಾಕಂದ್ರೆ ನಮ್ಮ ಮತ್ತು ಇಂಗ್ಲೆಂಡರ ಮಧ್ಯೆ ಪ್ರೀತಿ ವಿಶ್ವಾಸ ಬೆಳೀಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಮತ್ತು ಅದೇ ಕಾಲಕ್ಕೆ ಶುಭ ಗಿಲ್ಗೆ ನಾವೆಲ್ಲ ಶುಭಾಶಯ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. ಶೇರ್ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಯಾವ್ದು 60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.